ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ನೀವು ದತ್ತಾಂಶಗಳನ್ನು ಹೇಗೆ ನಕ್ಷೆಯಲ್ಲಿ ಪ್ರತಿನಿಧಿಸುವುದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂದರೆ ಏನು, ಯಾಕೆ ಇದರ ಬಗ್ಗೆ ಅಧ್ಯಯನ ಮಾಡಬೇಕು, ಹೇಗಿರುತ್ತೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊದಲಿಗೆ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ಅನ್ನೋ ಪ್ರಶ್ನೆ ಅಧ್ಯಯನ ಮಾಡೋದು ಯಾಕೆ ಹುಟ್ಕೊಳ್ತು ಅಂತ ನೋಡುವ. ದತ್ತಾಂಶಗಳನ್ನು ಅರ್ಥೈಸಲು ಎಲ್ಲ ಪ್ರಾಪ್ತಾಂಕಗಳನ್ನು ಪರಿಗಣಿಸಬೇಕೇ ಅಥವಾ ನಿರ್ದಿಷ್ಟ ಪ್ರಾಪ್ತಾಂಕಗಳನ್ನು ಮಾತ್ರ ಪರಿಗಣಿಸಿ ದತ್ತಾಂಶಗಳ ಕೆಲವು ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳಬಹುದೇ ಎಂಬ ಪ್ರಶ್ನೆ ಏಳುತ್ತದೆ. ಇದು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ಮೂಲಕ ಸಾಧ್ಯವಾಗುತ್ತದೆ. ಈಗ ದತ್ತಾಂಶಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ 10 ರಿಂದ 20, 20 ರಿಂದ 30, 30 ರಿಂದ 40 ಈ ರೀತಿ ವರ್ಗಾಂತರ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಗಳಲ್ಲಿ ಎಲ್ಲವನ್ನೂ ನಾವು ಬಳಸಬೇಕೋ, ಪರಿಗಣಿಸಬೇಕೋ, ಅಥವಾ ಕೆಲವೊಂದು ಪರಿಗಣಿಸಿ ಮಾತ್ರ ಮಾಡಿದರೆ ನಮಗೆ ಸಿಗುತ್ತೋ, ಈ ರೀತಿ. ಹಾಗಾದರೆ ಕೆಲವನ್ನು ಪರಿಗಣಿಸಿದರೆ ಅದಕ್ಕೆ ಏನಂತಾರೆ, ಎಲ್ಲವನ್ನು ಪರಿಗಣಿಸಿ ಮಾಡಿದರೆ ಅದಕ್ಕೆ ಏನಂತಾರೆ, ಈ ರೀತಿ ಪ್ರಶ್ನೆಗಳನ್ನು ಮೂಡುತ್ತೆ. ಹಾಗಾಗಿ ಇದನ್ನು ಅಧ್ಯಯನ ಮಾಡುವ ಸಂಖ್ಯಾಶಾಸ್ತ್ರದ ಭಾಗವೇ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಹಾಗಾದರೆ ಇದರಲ್ಲಿ ಯಾವ್ಯಾವ್ದು ಬರ್ತವೆ? ಮೊದಲನೇದಾಗಿ ಸರಾಸರಿ, ಇಂಗ್ಲೀಷ್ನಲ್ಲಿ ಇದನ್ನು ಮೀನ್ ಅಂತ ಕರೀತಾರೆ, MEAN, ಮೀನ್. ಎರಡನೇದಾಗಿ ಮಧ್ಯಾಂಕ, ಮೀಡಿಯನ್, ಹೆಸರಲ್ಲೇ ಇದೆ ಮಧ್ಯ ಅಂತ, ಮಧ್ಯಾಂಕ. ಮೂರನೇದಾಗಿ ರೂಢಿ ಬೆಲೆ ಅಥವಾ ಮೋಡ್. ಈ ಮೂರು ಈ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು. ಇದರಲ್ಲಿ ನಾವೀಗ 9ನೇ ತರಗತಿಗೆ ಅಧ್ಯಯನ ಮಾಡಲಿಕ್ಕಿದ್ದೀವಿ. ಹಾಗಾಗಿ ಈಗ ಒಂದೊಂದಾಗಿ ನೋಡೋಣ. ಸರಾಸರಿ ಅಂದ್ರೇನು ಇದ್ರ ಬಗ್ಗೆ. ಹಾಗಾದರೆ ಸರಾಸರಿ ಅಂದ್ರೇನು? ಎಲ್ಲ ಪ್ರಾಪ್ತಾಂಕಗಳ ಮೊತ್ತವನ್ನು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿ ಕಂಡುಹಿಡಿಯಲಾಗುತ್ತದೆ. ಸರಾಸರಿ ಅಂದ್ರೇನು? ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಮತ್ತು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿ ಕಂಡುಹಿಡಿತಾರೆ. ಸರಾಸರಿಯನ್ನು ಎಕ್ಸ್ ಮೇಲ್ಗಡೆ ಡ್ಯಾಶ್ ಈ ಸಂಕೇತದಿಂದ ಸೂಚಿಸುತ್ತಾರೆ. ನೋಡಿ, ಎಕ್ಸ್ ಬರೆದು ಅದರ ಮೇಲೆ ಡ್ಯಾಶ್ ಹಾಕಬೇಕು. ಹಾಗಾದರೆ ಹೇಗೆ ಓದ್ತೀವಿ ಇದನ್ನು ಎಕ್ಸ್ ಬಾರ್ ಎಂದು ಓದುತ್ತೇವೆ. ಹಾಗಾದರೆ ಏನಿದು ಪ್ರಾಪ್ತಾಂಕಗಳ? ನೋಡಿ, ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಸರಾಸರಿ ಬರಬ್ಬರ್. ಈಗ 1ನೇ ಪ್ರಾಪ್ತಾಂಕ x1, 2ನೇ ಪ್ರಾಪ್ತಾಂಕ x2, 3ನೇ ಪ್ರಾಪ್ತಾಂಕ x3. ಇದೇ ರೀತಿ 10 ಪ್ರಾಪ್ತಾಂಕಗಳಿದ್ದರೆ x10 ಆಗ್ತದೆ, n ಬರಬರಿ 10. ಅರ್ಥ ಆಯ್ತಾ? 20 ಪ್ರಾಪ್ತಾಂಕಗಳಿದ್ದರೆ x20, n ಬರಬರಿ 20 ಆಗ್ತದೆ. ಅರ್ಥ ಆಯ್ತಾ? ಅದನ್ನು ಎಕ್ಸ್ಗಿಂತ ಸ್ವಲ್ಪ ಕೆಳಭಾಗದಲ್ಲಿ ಮಾಡಿ ಬರ್ಕೊಳ್ತವೆ. ಅರ್ಥ ಆಯ್ತಾ? ಈಗ ಪ್ರಾಪ್ತಾಂಕಗಳನ್ನು ಹಾಕ್ತಾ ಹೋಗೋದು, ಕೂಡಿಸೋದ್ರೆ ಆಯ್ತು ಅಷ್ಟೇ. ಹಾಗಾದರೆ ಪ್ರಾಪ್ತಾಂಕಗಳ ಸಂಖ್ಯೆ ಅಂದರೆ ಏನು? ಇದು ಎಷ್ಟಿದೆ? 1, 2, 3 ಹೀಗೆ n ಎಷ್ಟಿದೆಯೋ ಅಷ್ಟು ಸಂಖ್ಯೆಯನ್ನು ಹಾಕಬೇಕಿಲ್ಲ. n 10 ಪ್ರಾಪ್ತಾಂಕಗಳಿದ್ದರೆ 10 ಆಗುತ್ತೆ. ನೋಡಿ, ಪ್ರಾಪ್ತಾಂಕಗಳು ಅಂದರೆ ಬೇರೆ ಏನೂ ಅಲ್ಲ, ಕೊಟ್ಟ ಎಲ್ಲ ಮಾಹಿತಿ ದತ್ತಾಂಶ ಆಗ್ತದೆ. ಅದರಲ್ಲಿ ಪ್ರತಿಯೊಂದನ್ನು ಪ್ರಾಪ್ತಾಂಕ ಅಂತ ಕರಿತೀವಿ ಅಷ್ಟೇ, ಮತ್ತೆಂತ ಅಲ್ಲ. ಈಗ ಈ ಸೂತ್ರವನ್ನು ಹೇಗೆ ಬರಿಬೋದು ನೋಡಿ. ಸರಾಸರಿ ಅಂದರೆ ಎಕ್ಸ್ ಡ್ಯಾಶ್ ಬರಬ್ಬರ್ ಸಮೇಷನ್ XN ಸಮೇಷನ್ ಅಥವಾ ಸಿಗ್ಮಾ ಅಂತ ಕರಿತೀವಿ ಇದಕ್ಕೆ. XN ಭಾಗಿಸು n. ಅಂದರೆ ಅರ್ಥ ಏನು? ಸಮೇಷನ್ ಅಥವಾ ಸಿಗ್ಮಾ XN ಅಂದರೆ ಎಕ್ಸ್ ಪ್ರಾಪ್ತಾಂಕ n ವರೆಗಿನ ಸಮ್ ಮಾಡು, ಸಮೇಷನ್ ಮಾಡು, ಮೊತ್ತ ಕಂಡಿಡಿ ಅಂತ ಅರ್ಥ. ಭಾಗಿಸು n ಅಂದರೆ ಎಷ್ಟು ಪ್ರಾಪ್ತಾಂಕಗಳವರೆಗೆ ಮೊತ್ತ ಕಂಡುಹಿಡಿದಿರೋ ಅಷ್ಟು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿ. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಈಗ ಇದೇ ಸೂತ್ರವನ್ನು ಬಳಸಿ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂದರೆ ಯಾವ ರೀತಿ ಕಂಡುಹಿಡಿಬೋದು? ಒಂದೊಂದೇ ಸಮಸ್ಯೆಗಳನ್ನು ತೆಗೆದುಕೊಳ್ಳೋಣ. ಈಗ ನಿಮ್ಮ ಪುಸ್ತಕದಲ್ಲಿರೋದೆಯ ಸಮಸ್ಯೆ ತಗೊಳ್ತಾ ಇದ್ದೀನಿ. ಈಗ ಮೇರಿ ಮತ್ತು ಹರಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ಪತ್ರಿಕೆಗಳನ್ನು ಪಡೆದ ಸನ್ನಿವೇಶವನ್ನು ಗಮನಿಸಿ, ಪರೀಕ್ಷೆಯು ತಲಾ 10 ಅಂಕಗಳ 5 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಅವರ ಅಂಕಗಳು ಈ ಕೆಳಗಿನಂತಿವೆ. ಅಂದರೆ ತಲಾ 10 ಅಂಕಗಳು ಅಂದರೆ 5 ಪ್ರಶ್ನೆಗಳಿರೋ ಪ್ರಶ್ನೆ ಪತ್ರಿಕೆ, ಪ್ರತಿಯೊಬ್ಬರಿಗೂ 10 ಅಂಕಗಳ 5 ಪ್ರಶ್ನೆ ಉಳ್ಳ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ಹಾಗಾದರೆ ಅವರು ಯಾವ್ಯಾವ ರೀತಿ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ ನೋಡೋಣ. ಪ್ರಶ್ನೆ ಸಂಖ್ಯೆ ನೋಡಿ, 5 ಪ್ರಶ್ನೆ ಇದೆ ಅಂತ ಕೊಟ್ಟಿದ್ದಾರಲ್ಲ ಅವರು. 1, 2, 3, 4, 5 ಪ್ರಶ್ನೆ ಇದೆ. ಹಾಗಾದರೆ
ಮೇರಿ 1ನೇ ಪ್ರಶ್ನೆಗೆ ಎಷ್ಟು ಅಂಕ ತಗೊಂಡು, 2ನೇ ಪ್ರಶ್ನೆಗೆ ಎಷ್ಟು ಅಂಕಗಳು, 3ನೇ ಪ್ರಶ್ನೆ ಎಷ್ಟು ಅಂಕಗಳು, 4ನೇ ಪ್ರಶ್ನೆಗೆ ಎಷ್ಟು, 5ನೇ ಪ್ರಶ್ನೆಗೆ ಎಷ್ಟು. ನೋಡಿ 10 ಅಂಕಗಳ 5 ಪ್ರಶ್ನೆಗಳು ಅಂದರೆ 10, 20, 30, 40, 50 ಒಟ್ಟು ಎಷ್ಟು ಮಾರ್ಕ್ಸಿಂದು 50 ಮಾರ್ಕ್ಸಿಂದು ಕ್ವಶನ್ ಪೇಪರ್ ಇದು. ಹಾಗಾದರೆ ಹರಿ ಎಷ್ಟು ಅಂಕ ತಗೊಂಡ, ಮೊದಲನೇ ಪ್ರಶ್ನೆಗೆ 10ಕ್ಕೆ 4 ತಗೊಂಡ, 2ನೇ ಪ್ರಶ್ನೆಗೆ 10ಕ್ಕೆ 7 ತಗೊಂಡ, 3ನೇ ಪ್ರಶ್ನೆಗೆ 10ಕ್ಕೆ 10 ತಗೊಂಡ, 4ನೇದಕ್ಕೂ 10ಕ್ಕೆ 10 ತಗೊಂಡ, 5ನೇದಕ್ಕೂ 10ಕ್ಕೆ 10 ತಗೊಂಡಿದ್ದಾನೆ. ಆಯ್ತಾ? ಈ ರೀತಿ 10 ಅಂಕಗಳ 5 ಪ್ರಶ್ನೆಗಳನ್ನು ಒಳಗೊಂಡಿರುವ ಒಂದು ಪ್ರಶ್ನೆ. ಹಾಗಾದರೆ ಇದರಲ್ಲಿ ಏನು ಮಾಡುವ, ಇದಕ್ಕೆ ಸರಾಸರಿ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಾಸರಿ ಅಂಕಗಳು ಅಂದರೆ ಏನರ್ಥ, ಮೇರಿಯ ಸರಾಸರಿ ಅಂಕ ಎಷ್ಟು, ಹರಿಯ ಸರಾಸರಿ ಅಂಕಗಳು ಎಷ್ಟು ಅಂತ ನೋಡೋಣ. ಹಾಗಾದರೆ ಸರಾಸರಿ ಸೂತ್ರ ಏನು ನಮಗೆ ಗೊತ್ತಿದೆ. ಸರಾಸರಿ ಬರಬ್ಬರ್ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಭಾಗಿಸು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ನೋಡಿ, ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಅಂದರೆ ಪ್ರಾಪ್ತಾಂಕಗಳು ಯಾವ್ಯಾವುದು, ಇದು 1, 2, 3 ಅಲ್ಲ, ಇದು ಅವ್ರು ಕೊಟ್ಟಿರೋ ಮಾಹಿತಿ. ಮೇರಿ ಪ್ರಾಪ್ತಾಂಕಗಳು ಯಾವ್ಯಾವುದು, 10, 8, 9, 8, 7. ಹಾಗಾದರೆ ಹರಿಯ ಪ್ರಾಪ್ತಾಂಕಗಳು ಯಾವ್ಯಾವುದು, 4, 7, 10, 10, 10. ಇಲ್ಲಿ ನೋಡಿ, ಇದು ಫುಲ್ ದತ್ತಾಂಶದಲ್ಲಿ ಬರುವ ಪ್ರತಿಯೊಂದು ಇವೆಲ್ಲ ಪ್ರಾಪ್ತಾಂಕ ಅಷ್ಟೇ. ಹಾಗಾದರೆ ಏನು ಮಾಡುವ, ಈಗ ಕಂಡುಹಿಡಿಯುವ. ಮೊದಲಿಗೆ ಮೇರಿಯ ಸರಾಸರಿಯನ್ನು ಕಂಡುಹಿಡಿಯುವ. ಮೇರಿಯ ಅಂಕಗಳ ಸರಾಸರಿ. ಮೇರಿಯ ಸರಾಸರಿ ಮೊದಲಿಗೆ ನಮಗೇನು ಬೇಕು, ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬೇಕು. ಹಾಗಾದರೆ ಮೇರಿಯ ಪ್ರಾಪ್ತಾಂಕಗಳು ಯಾವ್ಯಾವುದು, 10, 8, 9, 8, 7. ನೋಡಿ, 10, 8, 9, 8, 7 ಎಲ್ಲ ಪ್ರಾಪ್ತಾಂಕಗಳನ್ನು ಮೊತ್ತ ಮಾಡಿಕೊಂಡಾಗ ಎಷ್ಟು ಬಂತು, 42. ಹಾಗಾದರೆ ಏನು ಭಾಗಿಸ್ಬೇಕಾಯ್ತು, ನಾನು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸ್ಬೇಕು. ಒಟ್ಟು ಸಂಖ್ಯೆ ಎಷ್ಟಿದೆ ನೋಡಿ, 1, 2, 3, 4, 5 ಟೋಟಲ್ 5 ಇದೆ. 5 ಪ್ರಶ್ನೆ ಅಲ್ವಾ, ಹಾಗಾಗಿ 5 ಪ್ರಾಪ್ತಾಂಕಗಳನ್ನು ಕೂಡಿಸಿದ್ದೀನಿ. ಪ್ರಾಪ್ತಾಂಕಗಳ ಸಂಖ್ಯೆ ಆದ್ದರಿಂದ 5. ನೋಡಿ, ಬಾಗಿಲೆ 5. ಹಾಗಾದರೆ ಎಷ್ಟು ಉತ್ತರ ಬರುತ್ತೆ, ಇಲ್ಲಿ ನೋಡಿ, ಇದನ್ನೆಲ್ಲವನ್ನು ಕೂಡಿಸಿದಾಗ 10, 8, 18, 18, 9, 27, 27, 8, 35, 35, 7, 42. ನೋಡಿ, ಉತ್ತರ 42 ಬಂತು. 42ನ್ನು 5ರಿಂದ ಭಾಗಿಸ್ತಾ ಇದ್ದೀನಿ. ಹಾಗಾದರೆ 42ನ್ನು 5ರಿಂದ ಭಾಗಿಸಿದಾಗ ಎಷ್ಟು ಉತ್ತರ ಬರ್ತಾ ಇದೆ, 8.4. ಹಾಗಾದರೆ ಮೇರಿ ಪಡೆದ ಅಂಕಗಳ ಸರಾಸರಿ ಎಷ್ಟಾಯಿತು, 8.4. ಅದೇ ರೀತಿ ಈಗ ಹರಿಯ ಅಂಕಗಳ ಸರಾಸರಿಯನ್ನು ಕಂಡುಹಿಡಿಯುವ. ಹರಿಯ ಅಂಕಗಳು ಯಾವ್ಯಾವುದು, 4, 7, 10, 10, 10. ಹಾಗಾಗಿ ಈಗ ಹರಿಯ ಅಂಕಗಳನ್ನು ತಗೋತಾ ಇದ್ದೀನಿ. ಹರಿಯ ಅಂಕಗಳ ಮೊತ್ತ ಕಂಡುಹಿಡಿಯುವ. ಈಗ ಮೊದಲಿಗೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬೇಕು ನಮಗೆ. ಹಾಗಾಗಿ 4 + 7 + 10 + 10 + 10 ಎಲ್ಲವನ್ನು ಕೂಡಿಸ್ಕೊಂಡೆ. ಇವೆಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ, 41. 4 + 7 11, 11, 10, 21, 21, 10, 31, 31, 10, 41. ಆಯ್ತಾ? ಈಗ ಹಾಗಾದ್ರೆ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದೆ, 1, 2, 3, 4, 5. 5 ಪ್ರಾಪ್ತಾಂಕಗಳಿಂದ 5ರಿಂದ ಭಾಗಿಸ್ತಾ ಇದ್ದೀನಿ. ಈಗ 5ರಿಂದ ಭಾಗಿಸಿದಾಗ ಎಷ್ಟು ಬಂತು ಉತ್ತರ, 8.2. ಹೀಗೆ ವಿದ್ಯಾರ್ಥಿಗಳೇ, ಯಾವುದೇ ಪ್ರಾಪ್ತಾಂಕಗಳನ್ನು ಕೊಡಲಿ, ದತ್ತಾಂಶಗಳಲ್ಲಿರುವ ಪ್ರತಿಯೊಂದು ಅಂಶಗಳನ್ನು ಪ್ರಾಪ್ತಾಂಕ ಅಂತ ಹೇಳ್ತೀವಿ. ಅದನ್ನು ಕೂಡಿಸಿ ಎಷ್ಟು ಪ್ರಾಪ್ತಾಂಕ ಕೊಡ್ತಿದ್ದಾರೋ ಅದರಿಂದ ಭಾಗಿಸ್ಬಿಟ್ರೆ ನಿಮಗೆ ಸರಾಸರಿಯನ್ನು ಸುಲಭವಾಗಿ ಕಂಡುಹಿಡಿಬಹುದು. ಹೀಗೆ ನೀವು ನಿಮಗೆ ಇರುವ 6 ವಿಷಯಗಳಿಗೆ ಪಡೆದ ಅಂಕದಿಂದ ಭಾಗಿಸು 6 ಮಾಡಿದ್ರೆ ನಿಮಗೆ ಸರಾಸರಿ ಅಂಕ ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ ನಿಂದು, 9ನೇ ಕ್ಲಾಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ಎಲ್ಲ ಕೇಳ್ತಾರಲ್ವಾ. ಹಾಗೆ ಪ್ರತಿ ಸಬ್ಜೆಕ್ಟಿಗೆ, ಪ್ರತಿ ವಿಷಯಕ್ಕೆ ನೀವು ಪಡೆದ ಅಂಕಗಳನ್ನು ಕೂಡಿಸ್ಕೊಳ್ಳಿ. ಭಾಗಿಸು ಒಟ್ಟು ಎಷ್ಟು ಸಬ್ಜೆಕ್ಟ್ ಇದೆ ಅಷ್ಟರಿಂದ ಭಾಗಿಸಿ, ಇಲ್ಲಿ ಕೂಡಿಸ್ಕೊಂಡಿರುವ ಪ್ರಾಪ್ತಾಂಕಗಳ ಎಷ್ಟು ಸಂಖ್ಯೆಯಿಂದ ಭಾಗಿಸಿ, ನಿಮಗೆ ಬರೋ ಉತ್ತರ ನಿಮ್ಮ ಸರಾಸರಿ ಆಗಿರುತ್ತೆ. ಧನ್ಯವಾದಗಳು. ಅಭ್ಯಾಸ ಲೆಕ್ಕದ ಕಡೆಗೆ ಗಮನ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಸಾಲ್ವ್ ಮಾಡೋಣ.